ಧರ್ಮಸ್ಥಳದ ಬುರುಡೆ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಇದು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗೋದಿಲ್ಲ. ಹಾಗಾದ್ರೆ ಏನದು ಮೇಜರ್ ಟ್ವಿಸ್ಟ್? ಕಾಣದ ಕೈಗಳಿಂದ ತಂತ್ರ ರೂಪಿಸಿ ಚಿನ್ನಯ್ಯನನ್ನ ಹಾಗಾದ್ರೆ ಲಾಕ್ ಮಾಡಲಾಯ್ತಾ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ. ನೋಡಿ, ತಮಿಳುನಾಡಿನ ಸತ್ಯಮಂಗಲದ ಕೆಂಜನೂರಿನಲ್ಲಿ ಆ ಚಿನ್ನಯ್ಯ ಅಲಿಯಾಸ್ ಚೆನ್ನ ವಾಸ ಅನ್ನೋದು ಸದ್ಯಕ್ಕಿರುವಂಥ ಮಾಹಿತಿ. ಧರ್ಮಸ್ಥಳದ ಆ ಕೆಲಸವನ್ನು ತೋರಿದು ಕೆಂಜನೂರಿನಲ್ಲಿ ಪತ್ನಿ ಜೊತೆಗೆ ಆ ಚಿನ್ನಯ್ಯ ವಾಸವಿದ್ದದ್ದು. ಹಂತ ಹಂತವಾಗಿ 2 ಲಕ್ಷ ರೂಪಾಯಿ ಈತನಿಗೆ ಸಂದಾಯವಾಗಿರುವುದು SIT ತನಿಖೆಯಲ್ಲಿ ಬಹಿರಂಗವಾಗಿದೆ. SITಯಿಂದ ಚಿನ್ನಯ್ಯನ 2ನೇ ಹೆಂಡತಿಯ ಖಾತೆಯ ಪರಿಶೀಲನೆಯಾಗಿದೆ. ಸೊ 2 ಲಕ್ಷ ರೂಪಾಯಿ ಆ ಚಿನ್ನಯ್ಯನ ಅಕೌಂಟ್ ಹೋಗಿರುವುದು ಪಕ್ಕಾ. SIT ತನಿಖೆಯಿಂದಲೇ ಬಂದಿರುವಂತಹ ಮಾಹಿತಿ ಇದು. ನೋಡಿ, 2 ಲಕ್ಷವನ್ನು ಹಣವನ್ನು ಹಾಗಾದರೆ ಪಡೆದಿದ್ದಾದರೂ ಯಾಕೆ ಅನ್ನುವಂಥ ಪ್ರಶ್ನೆ ಉದ್ಭವಿಸುತ್ತೆ. ಇದರ ನಡುವೆ 10 ವರ್ಷಕ್ಕೆ ಈ ಚಿನ್ನಯ್ಯ ಮನೆಯನ್ನು ಲೀಸ್ ಪಡೆದಿರೋ ಬಗ್ಗೆ SITಯ ತನಿಖೆಯ ಸಂದರ್ಭದಲ್ಲಿ ಮಾಹಿತಿ ಲಭ್ಯವಾಗಿದೆ. ಇನ್ನು ಪತ್ನಿ ಹಾಗೂ 2 ಮಕ್ಕಳೊಂದಿಗೆ ಚಿನ್ನಯ್ಯ ವಾಸವಿರೋದಾಗಿ ಸದ್ಯಕ್ಕಿರುವಂತಹ ಮಾಹಿತಿ. ಲೀಸ್ ಸಮಯ ಮುಗಿಯಲು 2 ವರ್ಷ ಬಾಕಿ ಇದೆ. ಕೂಲಿ ನಾಲಿ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದಂತಹ ಕುಟುಂಬ ಇದು. ಇನ್ನು ಚೆನ್ನನ್ನ 2 ತಿಂಗಳ ಹಿಂದೆ ಕೆಲ ವಕೀಲರು ಕೂಡ ಸಂಪರ್ಕ ಮಾಡಿರೋ ಬಗ್ಗೆ SIT ತನಿಖೆಯಿಂದಲೇ ಮಾಹಿತಿ ಲಭ್ಯವಾಗಿದೆ. ಚಿನ್ನಯ್ಯನಿಗೆ 2 ಲಕ್ಷ ಹಣವನ್ನು ನೀಡಲಾಗಿದೆ ಅನ್ನುವಂಥ ಗಂಭೀರ ಆರೋಪ ಇತ್ತು. ಅದು SIT ತನಿಖೆಯಿಂದಲೇ ಬಹಿರಂಗವಾಗಿದೆ. 2 ಲಕ್ಷ ರೂಪಾಯಿ ಹಣ ಹಂತ ಹಂತವಾಗಿ ಅಕೌಂಟ್ಗೆ ಸಂದಾಯವಾಗಿದೆ. நாங்கள் டிவியில் பார்த்ததுக்கு அப்புறம் தான் தெரிஞ்சு என்ன நம்ம வீட்டுக்காரங்க இருக்கார். அதுக்கப்புறம் இன்னி வரைக்கும் நாங்கள் அந்த டிவியில் தான் பார்த்துட்டு இருக்கோம் சார்.